ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಹಾಯವು ದೇವರಿಂದ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 121, 1 ಮತ್ತು 2ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನಮ್ಮ ಸಹಾಯ ಎಲ್ಲಿಂದ ಬರ್ತದೆ? ಆಕಾಶವನ್ನು ಭೂಮಿಯನ್ನು ನಿರ್ಮಿಸಿದ ಕರ್ತನಿಂದಲೇ ನನ್ನ ಸಹಾಯ ಬರ್ತದೆಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ದಿನದಲ್ಲಿ ನಾವಿದ್ದೇವೆ. ನಮ್ಮ ಜೀವಿತದಲ್ಲಿ ಅನೇಕ ಕುಟುಂಬದ ಅವಶ್ಯಕತೆಗಳು, ಕೆಲಸದ ಒತ್ತಡಗಳು, ಆರೋಗ್ಯದ ಸಮಸ್ಯೆಗಳು, ಭವಿಷ್ಯದ ಚಿಂತೆಗಳು, ಅನೇಕ ಸವಾಲುಗಳು ಬರಬಹುದು. ಅದರ ಮಧ್ಯದಲ್ಲಿ ನಮಗೆ ಬರುವಂಥ ಒಂದು ಪ್ರಶ್ನೆ, ನನಗೆ ಸಹಾಯ ಮಾಡುವವರು ಯಾರು? ನನ್ನ ಸಮಸ್ಯೆಗೆ ಪರಿಹಾರ ಎಲ್ಲಿಂದ ಸಿಗುತ್ತದೆ? ಆದರೆ ಕೀರ್ತನೆಗಾರನು ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ. ನನ್ನ ಸಹಾಯವು ಮನುಷ್ಯರಿಂದಲ್ಲ, ನನ್ನ ಸಹಾಯ ಸೃಷ್ಟಿಕರ್ತನಿಂದ ಬರುತ್ತದೆ. ಪರ್ವತಗಳು ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಪರ್ವತಗಳು ಬಲದ ಸಂಕೇತ. ಅಂದರೆ ನಮ್ಮ ನಿಜವಾದ ಪರ್ವತ ಯಾರಂತ ಹೇಳಿದ್ರೆ ಸಹಾಯ ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಕೆಲಸ ಮಾಡ್ತಾಯಿದ್ರು. ಆದರೆ ಅವರಿಗಿಂತ ಕಡಿಮೆ ಕೆಲಸ ಮಾಡಿದವರಿಗೆ ಬಡ್ತಿ ಸಿಗ್ತಿತ್ತು. ಆದರೆ ಇವರು ಮಾಡುವ ಪರಿಶ್ರಮ, ಹಾರ್ಡ್ ವರ್ಕ್ ಯಾರಿಗೂ ಕಾಣಲಿಲ್ಲ. ಇವ್ರಿಗೆ ಬಹಳ ನಿರಾಶೆ ಆಯಿತು. ಒಂದು ದಿನ ರಾತ್ರಿ, ದೇವರೇ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳಿದ್ದೀರಾ, ಎಷ್ಟೋ ಕಷ್ಟಪಡ್ತೇನೆ, ನನ್ನ ಜೀವಿತದಲ್ಲಿ ಒಂದು ಏಳಿಗೆನೇ ಇಲ್ಲ ಸ್ವಾಮಿ. ನನ್ನ ಆಫೀಸಲ್ಲಿ ಎಲ್ಲರಿಗೂ ಪ್ರಮೋಷನ್ ಆಗ್ತಾಯಿದೆ, ಆದರೆ ನಾನು ಇರುವ ಸ್ಥಿತಿಯಲ್ಲೇ ಇದ್ದೇನೆ. ದೇವರೇ, ನೀನು ನನಗೆ ಸಹಾಯ ಮಾಡಬೇಕಪ್ಪ ಅಂತ ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿದಾಗಲೇ ಒಂದು ದೈವಿಕ ಸಮಾಧಾನ ಅವರ ಹೃದಯವನ್ನು ತುಂಬಿತ್ರಿ. ಕೆಲವು ದಿನಗಳ ನಂತರ ಆ ಕಂಪನಿಯಲ್ಲಿದ್ದಂಥ ಉನ್ನತ ಅಧಿಕಾರಿಗಳು ಇವರ ಕಚೇರಿಗೆ ಭೇಟಿ ನೀಡ್ತಾರೆ. ಅವರು ಕೆಲವು ದಾಖಲೆಗಳನ್ನು ಪರಿಶೀಲಿಸಿದಾಗ ಈ ಹಾರ್ಡ್ ವರ್ಕ್ ಮಾಡುವ, ಒಳ್ಳೆ ಪರಿಶ್ರಮ ಪಡುವಂಥ ಇವರಿಗೆ ಯಾಕೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ ಎಂಬುದಾಗಿ ಅವರಿಗೆ ಆಶ್ಚರ್ಯವಾಗುತ್ತೆ. ಆಗ ಅಯ್ಯೋ ಪಾಪ, ಎಷ್ಟೋ ವರ್ಷದಿಂದ ಈ ಕಂಪನಿಗಾಗಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರಂತೇಳಿ ಈ ಇದ್ದಂಥ ಕೆಲಸಕ್ಕಿಂತ ಒಂದು ಉನ್ನತವಾದ ಅಧಿಕಾರದ ಒಂದು ಒಳ್ಳೆ ಕೆಲಸವನ್ನು ಕಂಪನಿಯವರು ಅವರಿಗೆ ಕೊಟ್ಟರಂತೆ. ಆಗ ಅವ್ರು ಹೇಳಿದ್ರಂತೆ, ದೇವರೇ, ನಿನ್ನೆ ಸಹಾಯಕ್ಕಾಗಿ ಕೇಳಿಕೊಂಡೆ, ಇವತ್ತೊಂದು ಅದ್ಭುತ ಮಾಡಿದ್ರಿ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ನೀವು ಕೆಲಸ ಮಾಡುತ್ತಿರಬಹುದು, ಬಿಸ್ನೆಸ್ ಮಾಡುತ್ತಿರಬಹುದು. ಅಯ್ಯೋ, ನನ್ನ ಜೀವಿತದಲ್ಲಿ ಒಂದು ಉನ್ನತಿ ಇಲ್ಲವೇ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲವಲ್ಲ ಅಂತ ನೀವು ಅನ್ಕೋಬೋದು. ಆದರೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ದೇವರು ನಿಮ್ಮನ್ನು ಉನ್ನತಕ್ಕೇರಿಸುತ್ತಾರೆ. ದೇವರಿಂದ ನಿಮಗೆ ಬಡ್ತಿ, ದೇವರಿಂದ ನಿಮಗೆ ಪ್ರಮೋಷನ್ ಬರ್ತದೆ. ಹೇಗೆ ಯೋಸೇಫನಿಗೆ ಸೆರೆಮನೆಯಲ್ಲಿ ದೇವರ ಸಹಾಯ ಉಂಟಾದಾಗ ಅವನು ಅರಮನೆಗೆ ಹೋದನ್ರಿ. ದಾವೀದನಿಗೆ ಅರಣ್ಯದಲ್ಲಿ ದೇವರು ಸಹಾಯ ಮಾಡಿದಾಗ ಅವನ ಅರಸನಾದ. ದಾನಿಯೇಲನು ಸಿಂಹದ ಗುಹೆಯಲ್ಲಿ ಇರುವಾಗ ದೇವರು ಸಹಾಯ ಮಾಡಿ ಹೊರತಂದು ಇನ್ನೂ ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳಿಗಿಂತ ಉನ್ನತವಾದ ಹುದ್ದೆ ಅವನಿಗೆ ಸಿಕ್ಕಿತು. ಅದೇ ವಿಧದಲ್ಲಿ ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವ ನಿನ್ನ ಜೀವಿತವನ್ನು ಮಾನಿಸಲಿಕ್ಕಿದ್ದಾರೆ. ಎದುರು ನೋಡದ ಪ್ರಮೋಷನ್, ಎದುರು ನೋಡದ ಉನ್ನತಿ, ಎದುರು ನೋಡದ ಬಡ್ತಿಯನ್ನು ದೇವರು ನಿಮಗೆ ದಯಪಾಲಿಸಲಿಕ್ಕಿದ್ದಾರೆ. ಅದು ಮನುಷ್ಯರಿಂದ ಬರೋದಿಲ್ಲ, ಅದು ಒಂದು ರೆಕಮೆಂಡ್ ಮಾಡೋದರಿಂದ ಬರೋದಿಲ್ಲ, ಒಂದು ಪ್ರಭಾವದಿಂದ ಬರೋದಿಲ್ಲ. ಆದರೆ ದೇವರು ಹೇಳ್ತಾರೆ, ಮಗನೇ, ಮಗಳೇ, ನನ್ನಿಂದ ಬರುತ್ತದೆ. ಯಾಕೆಂದರೆ ನಾನು ಸಹಾಯ ಮಾಡುವ ದೇವರು. ನಾನು ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿನ್ನ ಜೀವಿತವನ್ನು ಮಾನಿಸಲಿಕ್ಕಿದ್ದೇನೆಂಬುದಾಗಿ ದೇವರು ಹೇಳುತ್ತಿದ್ದಾರೆ.
ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿಮ್ಮ ಚಿಂತೆಗಳನ್ನು, ಭಾರಗಳನ್ನು, ಕಷ್ಟಗಳನ್ನು, ಕಣ್ಣೀರನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಹೇಳ್ರಿ, ಎಸಪ್ಪ ನನಗೆ ಸಹಾಯ ಬೇರೆ ಯಾರೂ ಇಲ್ಲ ಸ್ವಾಮಿ, ನೀವೇ ನಮಗೆ ಸಹಾಯ ಮಾಡಬೇಕು, ನೀವೇ ಏನಾದರೂ ಒಂದು ಮಾಡಬೇಕು ಸ್ವಾಮಿ, ಒಂದು ಅದ್ಭುತವನ್ನು ನೀವೇ ಮಾಡಬೇಕು, ನಾನು ಎದುರು ನೋಡುತ್ತಾ ಇದ್ದೇನೆ, ಕಾಯುತ್ತಾ ಇದ್ದೇನೆ, ಒಂದು ಅದ್ಭುತ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸಿರಿ. ನಿಶ್ಚಯವಾಗಿ ಅದ್ಭುತ ನಿಮ್ಮದಾಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮಗೆ ನಿಮ್ಮಿಂದ ಸಹಾಯ ಬರಲಿ ಸ್ವಾಮಿ, ನಿಮ್ಮಿಂದ ಉನ್ನತಿ ಬರಲಿ ಸ್ವಾಮಿ. ಕರ್ತನೇ, ನಮಗೆ ಮನುಷ್ಯರಿಂದ ಬೇಡ ದೇವರೇ, ಪ್ರಭಾವಶಾಲಿಗಳಿಂದ ಬೇಡ, ನಾವು ಕಣ್ಣೆತ್ತಿ ನಿಮ್ಮನ್ನು ನೋಡುತ್ತಿದ್ದೇವೆ ಸ್ವಾಮಿ. ನಿಮ್ಮನ್ನು ನೋಡಿದವರು ಪ್ರಕಾಶ ಹೊಂದಿದ್ದರು ಸ್ವಾಮಿ, ಅವರ ಲಜ್ಜೆಯಿಂದ ಅವರ ಮುಖ ಗೆಡುವುದೇ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದೀರ. ಈ ಸಮಯ ಯಾರು ನಿಮ್ಮನ್ನೆಲ್ಲ ನೋಡುತ್ತಾ ಇದ್ದಾರೋ ಅವರಿಗೆ ನಿಮ್ಮಿಂದ ಸಹಾಯ ಬರಲಿ, ನಿಮ್ಮಿಂದ ಅದ್ಭುತ ನಡೆಯಲಿ, ಈಗಿರುವುದಕ್ಕಿಂತಲೂ 1000 ಪಟ್ಟು ಆಶೀರ್ವಾದ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಸಹಾಯಕ್ಕಾಗಿ ಅಲ್ಲಿ ಇಲ್ಲಿ ಎದುರು ನೋಡಬೇಡ್ರಿ, ಸೃಷ್ಟಿಕರ್ತನಾದ ದೇವರನ್ನು ದೃಷ್ಟಿಸಿರಿ, ಅವರಿಂದ ನಿಮಗೆ ಸಹಾಯ ಬರಲಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಉನ್ನತಕ್ಕೇರಿಸಲಿಕ್ಕಿದ್ದಾರೆ. ಈ ಪ್ರತಿದಿನ ಈ ದೇವರ ವಾಗ್ದಾನದ ಸಂದೇಶವು ನಿಮ್ಮ ವಾಟ್ಸಪ್ಪಲ್ಲಿ ನೀವು ಪಡೆಯಬೇಕಾದರೆ ನಮ್ಮನ್ನು ಸಂಪರ್ಕಿಸಿರಿ. ನಾವು ಪ್ರತಿ ದಿವಸ ವಾಗ್ದಾನಗಳನ್ನು, ಆ ಜೀವಿತದಲ್ಲಿ ಬೆಳೀಲಿಕ್ಕೆ ಬೇಕಾದ ಅನೇಕ ಸಂಗತಿಗಳನ್ನು ನಾವು ಆ ವಾಟ್ಸಪ್ನಲ್ಲಿ ಕಳುಹಿಸಿಕೊಡುತ್ತಿದ್ದೇವೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.